ಟಿವಿ ಅವ್ರದ್ದು ಬೇರೆ ಕಥೆ ಇದು. ದಿನ ರಾತ್ರಿ ಒಂದು 3 ತಾಸು ಲೈವ್ ಅಲ್ಲಿ ಇರ್ತೀವಿ. ಈಗ ಹಾಲಲ್ಲಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಟಿವಿ ಆನ್ ಮಾಡಿ ನೋಡೋ ಸಂಪ್ರದಾಯ ಹೋಗಿದೆ, ತುಂಬಾ ಕಡಿಮೆ ಆಗಿದೆ. ಬಟ್ ಈ ಸೋಷಿಯಲ್ ಮೀಡಿಯಾದ ಕಾರಣಕ್ಕೆ ಯಾರ್ಯಾರೋ ಕೂತ್ಕೊಂಡು ನಾವು ಮಾತಾಡಿದ್ದೇನೋ ಅವ್ರಿಗೆ ಚಂದ ಅನ್ನಿಸ್ತು ಅಂತ ಕಟ್ ಮಾಡಿ ರೀಲ್ಸ್ ಮಾಡ್ತಾರೆ, ಫೇಸ್ಬುಕ್ಗೆ ಹಾಕ್ತಾರೆ, ಇನ್ಸ್ಟಾಗ್ರಾಮ್ಗೆ ಹಾಕ್ತಾರೆ, ಹಿಂಗಾಗಿ ಓಡ್ತಾ ಇರ್ತೀವಿ ಅಷ್ಟೇ. ಆ ಕಾರಣಕ್ಕಾಗಿ ಯಾರ್ಯಾರ್ದೋ ಕೃಪೆಯಿಂದ ನನ್ನನ್ನು 4 ಜನ ಜಾಸ್ತಿ ಗುರುತಿಸಬಹುದಷ್ಟೇ. ಇದನ್ನು ನಾನು ಸಾಧನೆ ಅಂತೇನು ಅನ್ಕೊಂಡಿಲ್ಲ. ಆದ್ರಿಂದ ತುಂಬಾ ವಿನೀತ ಭಾವದೊಂದಿಗೆ ಇವತ್ತಿನ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೇನೆ. ನಾವೆಲ್ಲ ಕಾಲಘಟ್ಟದ ಫಲಾನುಭವಿಗಳು ನಾವು, ಸೋಷಿಯಲ್ ಮೀಡಿಯಾ ಹೈಪ್ನ ಕಾರಣಕ್ಕಾಗಿ. ಬಟ್ ಈ ತಲೆಮಾರಿನ ಲೇಖಕರು, ಪತ್ರಕರ್ತರು ನಾನು ಯಾಕೆ ಗೌರವಿಸ್ತೀನಿ ಅಂದ್ರೆ, ಗೂಗಲ್ ಇಲ್ಲದೆ ಇರೋ ಕಾಲಕ್ಕೆ ಜರ್ನಲಿಸಂ ಮಾಡಿದವರು, ಗೂಗಲ್ ಇಲ್ಲದೆ ಜರ್ನಲಿಸಂ ಮಾಡಿದವರು ಅನ್ನುವ ಕಾರಣಕ್ಕಾಗಿ ನನಗೆ ಆ ತಲೆಮಾರಿನ ಪತ್ರಕರ್ತರ ಬಗ್ಗೆ, ಲೇಖಕರ ಬಗ್ಗೆ ಒಂದು ವಿಶೇಷವಾದ ಗೌರವ ಇದೆ. ಹಂಗೆ ಮುಂದಿನ ಪೀಳಿಗೆ ನಮ್ಮನ್ನು ಗೌರವಿಸಬೇಕು. ಯಾಕಂದ್ರೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಜರ್ನಲಿಸಂ ಮಾಡಿದ್ವಿ ಅಂತ, ಆ ಕಾರಣಕ್ಕೆ ನಮ್ಮನ್ನು ಗೌರವಿಸಬೇಕು ಅನ್ನುವಂಥದ್ದು ನಿರೀಕ್ಷೆ. ನಿನ್ನೆ ಮನೆಯಲ್ಲಿ ತಡರಾತ್ರಿ ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡಿದ್ದೆ ನಾನು, T20 ವರ್ಲ್ಡ್ ಕಪ್ ಫೈನಲ್. ಅದಾದ್ಮೇಲೆ ಹಿಂಗೆ ನಿದ್ದೆ ಬರ್ತಿರ್ಲಿಲ್ಲ ಅಂತ ಯಾರು OTT ಹಾಕಿದಾಗ ಸಿನಿಮಾ ನೋಡೋಣ ಅನ್ಕೊಂಡು ನೋಡ್ತಾ ಇರುವಾಗ ಈ ಸಪ್ತ ಸಾಗರದ ಆಚೆಯಲ್ಲೂ ರಕ್ಷಿತ್ ಶೆಟ್ಟಿ ಅವ್ರ ಸಿನಿಮಾ ಸಿಕ್ತು. ನೋಡ್ತಾ ಇದ್ದೆ. ಅದರ ಹೀರೋಯಿನ್ನು ರುಕ್ಮಿಣಿ ವಸಂತ್ ಅಂತ ಬಹಳ ಚಂದ ಆಕ್ಟ್ ಮಾಡಿದ್ದಾರೆ. ಅದನ್ನ ನೆನಪಿಸ್ಕೊತಾ ಇದ್ದೆ ನಾನು. ರುಕ್ಮಿಣಿ ವಸಂತ್ ಈಗ ಸಿನಿಮಾದ ಹೀರೋಯಿನ್. ನಾನು ಪತ್ರಿಕೋದ್ಯಮಕ್ಕೆ ಅಲ್ಲ, ಸುವರ್ಣ ನ್ಯೂಸ್ಗೆ ಬಂದ ಹೊಸದರಲ್ಲಿ ಕೆಲವೇ ತಿಂಗಳಾಗಿತ್ತು ಅಂತ ಅನ್ಸುತ್ತೆ. ನಾನು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಜಾಯಿನ್ ಆಗಿ ಆಗ ಅವರಿಗೆ 10 ವರ್ಷದ ಮಗು. ಆಕೆಯ ತಂದೆ ಕರ್ನಲ್ ವಸಂತ್ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಜೊತೆ ಹೋರಾಡ್ತಾ ಹುತಾತ್ಮರಾಗಿದ್ರು. ಅವರ ಪಾರ್ಥಿವ ಬೆಂಗಳೂರಿಗೆ ಬಂದಿತ್ತು. ಆವಾಗ ನಾನು FIR ಅಂತ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೆ. ರಾತ್ರಿ ಬರ್ತಿತ್ತು ಒಂದು ಕ್ರೈಮ್ ಪ್ರೋಗ್ರಾಮ್. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ರು. ಕರ್ನಲ್ ವಸಂತ್ ಪಾರ್ಥಿವ ಬರುವ ಹಿಂದಿನ ದಿವಸನೋ ಅಥವಾ ಅದರ ಹಿಂದಿನ ದಿವಸನೋ ಇನ್ನೊಂದು ವಿದ್ಯಮಾನ ಕರ್ನಾಟಕದಲ್ಲಿ ನಡೆದಿತ್ತು. ಡಾಕ್ಟರ್ ಹನೀಫ್ ಅಂತ ಈ ಗ್ಲಾಸ್ಗೋ ಏರ್ಪೋರ್ಟ್ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಶಂಕೆಯ ಆಧಾರದ ಮೇಲೆ ಆತನನ್ನು ಪೊಲೀಸರು ವಶಕ್ಕೆ ತಗೊಂಡು ಆಮೇಲೆ ಇಲ್ಲ ಇವಂದೇನು ಪಾತ್ರ ಇಲ್ಲ ಅಂತ ಬಿಟ್ಟು ಕಳಿಸಿದ್ರು. ಕುಮಾರಸ್ವಾಮಿ ಅವರು ಹನೀಫ್ ಅವರ ಬಿಡುಗಡೆ ನಮಗೆ ಸಂತೋಷವನ್ನುಂಟು ಮಾಡಿದೆ, ಅವರನ್ನು ನಾನು ಭೇಟಿ ಆಗ್ತೀನಿ, ಅವರಿಗೆ ಸರ್ಕಾರಿ ಕೆಲಸ ಆಫರ್ ಮಾಡ್ತೀನಿ ಅಂತ ಹೇಳಿದ್ರು. ಬಂದ್ಮೇಲೆ ಭೇಟಿನೂ ಆದ್ರು. ಸರ್ಕಾರಿ ಕೆಲಸ, ಕರ್ನಾಟಕ ಸರ್ಕಾರಿ ಕೆಲಸ ಕೊಡ್ತೀವಿ ನಿಮಗೆ, ಬಂದು ಜಾಯಿನ್ ಆಗಿ ಅಂದ್ರೆ ಹನೀಫು ಯೋಚನೆ ಮಾಡ್ತೀನಿ ಅಂತ ಹೇಳಿ ಹೊರಟೋಗ್ಬಿಟ್ರು. ಆದ್ರೆ ಕರ್ನಲ್ ವಸಂತ್ ಹುತಾತ್ಮ ಯೋಧನೊಬ್ಬನಿಗೆ ಮುಖ್ಯಮಂತ್ರಿಯಾಗಿ ಅವರು ಗೌರವ ಕೊಟ್ಟ ರೀತಿ ನಮಗೆ ಸರಿ ಅನ್ನಿಸ್ಲಿಲ್ಲ. ಅವತ್ತು ಯಾಕೋ ಬಹಳ ಸಿಟ್ಟಲ್ಲಿದ್ದೆ ನಾನು, ಬಹಳ ಬೇಜಾರಾಗಿತ್ತು. ಒಬ್ಬ ಹುತಾತ್ಮ ಗೌರವನಿಗೆ ಒಬ್ಬ ಭಯೋತ್ಪಾದನೆ ಶಂಕೆಯ ಮೇಲೆ ಒಳಗಡೆ ಇದ್ದು ಹೊರಗಡೆ ಬಂದವನನ್ನು ಯಾವ ರೀತಿ ನಡೆಸ್ಕೊಳ್ತೀರಿ? ಹುತಾತ್ಮ ಯೋಧ, ನಮಗೋಸ್ಕರ ಪ್ರಾಣ ಬಿಟ್ಟಿರುವ ಯೋಧನನ್ನು ಹೆಂಗ್ ನಡೆಸ್ಕೊಳ್ತೀರಿ ಅನ್ನುವ ಆ ಆಕ್ರೋಶ ಇತ್ತಲ್ಲ, ಆಕ್ರೋಶದಲ್ಲಿ ಅವತ್ತು ನಾನು ಒಂದು ಎಪಿಸೋಡ್ ಬರೆದಿದ್ದೆ. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಎಡಿಟೋರಿಯಲ್ ಸ್ಟ್ಯಾಂಡ್ ಅಂತ ತಗೊಂಡಿದ್ದ ಅವತ್ತು, ಮೊಟ್ಟ ಮೊದಲನೇ ಸಲ. ನಾನು 3 ಜನರಿಗೆ ರಿಪೋರ್ಟ್ ಮಾಡ್ಕೊಳ್ಬೇಕಾಗಿತ್ತು. ಅವಾಗ ಯಾರನ್ನೂ ಕೇಳಲಿಲ್ಲ. ಇಂಥದ್ದೊಂದು ಅಭಿಪ್ರಾಯ ಇದೆ, ದಿಸ್ ಇಸ್ ದ ಲೈನ್ ಆಫ್ ಥಾಟ್, ಕ್ಯಾನ್ ಐ ರೈಟ್ ಇಟ್, ಇದನ್ನು ಬರೀಬಹುದಾ ಬರೀಬಾರ್ದ ಆಗಿದ್ದಾಗ ನಾನು ನೋಡ್ಕೊಂಡು ಅನ್ಕೊಂಡು ಬರದೆ. ಅವತ್ತು ಹನೀಫನಿಗೆ ಸರ್ಕಾರಿ ನೌಕರಿ ಆಫರ್ ಮಾಡಿದ್ರೆ ನಿಮಗೆ ಮತಗಳು ಬರ್ತವೆ, ಹುತಾತ್ಮ ಯೋಧನಿಗೆ ಒಂದು ಮಾಲೆ ಹಾಕಿದ್ರೆ ಏನ್ ಬರ್ತವೆ? ಕುಮಾರಸ್ವಾಮಿ ಅವರೇ ಕರೆಕ್ಟ್ ಬಿಡು ನೀವು ಮಾಡಿದ್ದೆ ಅಂತ ವ್ಯಂಗ್ಯವಾಗಿ ನಾನು ಒಂದು ಎಪಿಸೋಡ್ ಬರ್ತಿದ್ದೆ ನಿನ್ನೆ. ಅದಾದ ಮಾರನೇ ದಿವಸ ನನಗೊಬ್ಬರು ನಿವೃತ್ತ ಕರ್ನಲ್ ಒಬ್ಬರು ಮೇಲ್ ಹಾಕಿದ್ರು. ಈ ರೀತಿಯಾಗಿ ಸ್ಟ್ಯಾಂಡ್ ತಗೊಳ್ಳುವಂತಹ ಪತ್ರಕರ್ತರನ್ನು ನಾನು ನೋಡಿರಲಿಲ್ಲ, ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ ಅಂತ ಒಂದು ಹಾರೈಕೆ ಮಾಡಿದ್ದೆ. ನಿನ್ನೆ ನಾನು ಈ ಹೆಬ್ಬಾಳ ರಿಂಗ್ ರೋಡ್ನಿಂದ ರೈಟಲ್ಲಿ ಎಲ್ಲ ಹೋಗ್ತಾ ಇದ್ದೆ. ಬೆಳಗ್ಗೆ ನನ್ನ ಕಾರ್ ಆಕ್ಸಿಡೆಂಟ್ ಆಗ್ಬಿಡ್ತು. ನಮ್ಮ ಡ್ರೈವರ್ದು ಏನು ತಪ್ಪಿರಲಿಲ್ಲ ಪಾಪ, ಹಿಂದ್ಗಡೆಯಿಂದ ಯಾವುದೋ ಒಂದು ಗಾಡಿ. ನಾನು ಸಿಟ್ಟಲ್ಲಿ ಕೆಳಗಿಳಿದು ತಪ್ಪು ಮಾಡಿದ ಡ್ರೈವರ್ ಕಾಪಾಡ್ಕೊಂಡು ಹೊಡೆದ್ಬಿಟ್ಟೆ. ಅಷ್ಟರಲ್ಲಿ ಜನ ಸೇರ್ಕೊಂಡ್ರು. ಅಜಿತ್ ಸರ್ ನೋಡಿ, ಜನ ನೋಡದೇ ಇದ್ದಾಗ ನಮ್ಮ ವರ್ತನೆ ಹೆಂಗಿರುತ್ತೆ, ಜನ ನೋಡ್ತಿರುವಾಗ ಹಿಂಗೆ ವರ್ತನೆ ಇರುತ್ತೆ. ಆ ವರ್ತನೆಯ ಬದಲಾವಣೆ ಇದೆಯಲ್ಲ, ಅದನ್ನ ಈ ಗುರುತಿಸುವಿಕೆಗಳು, ಈ ಪ್ರಶಸ್ತಿಗಳು, ಸನ್ಮಾನಗಳು, ಇದೆಲ್ಲವೂ ಕೂಡ ನಮ್ಮ ವರ್ತನೆಯಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತ ಅನ್ಸುತ್ತೆ. ಈಗಿನ ಕಾಲದಲ್ಲಿ
ಯಾವ ಕಾಲದಲ್ಲೂ ಸಾಧನೆಗೆ ಶಾರ್ಟ್ಕಟ್ ಅನ್ನೋದಿರಲಿಲ್ಲ. ಬಟ್ ಈಗಿನ ಕಾಲದಲ್ಲಿ ಜನಪ್ರಿಯತೆ ಒಂದು ಶಾರ್ಟ್ಕಟ್ ಇದೆ. ನಾವು ದಿನ ಕೂತ್ಕೊಂಡು ರೀಲ್ಸ್ ಮಾಡೋದು ಜನಪ್ರಿಯತೆ, ಅದಕ್ಕೊಂದು ಶಾರ್ಟ್ಕಟ್ ಅನ್ನೋದೊಂದಿದೆ. ಬಟ್ ಆ ಗುರುತಿಸುವಿಕೆ ಇದೆಯಲ್ಲ, ನಮ್ಮನ್ನು ಇನ್ನಷ್ಟು ವಿನೀತರನ್ನಾಗಿ ಮಾಡಿಸಬೇಕು. 5 ನಿಮಿಷದಲ್ಲಿ ನನ್ನ ವರ್ತನೆ ನೆನ್ನೆ ಹೆಂಗೆ ಬದಲಾಯಿತು ಅನ್ನೋದನ್ನ ನನಗೆ ನಾನೇ ಯೋಚನೆ ಮಾಡ್ಕೊತಾ ಇದ್ದೆ. ಹೆಂಗೆ ಬದಲಾಗ್ಬಿಡ್ತಲ್ಲ ನನ್ನ ವರ್ತನೆ. ಯಾರೂ ಇರಲಿಲ್ಲ, ಆಕ್ಸಿಡೆಂಟ್ ಆಯ್ತು, ಸಿಟ್ಟಲ್ಲಿ ನಾನು ಕಾರಲ್ಲಿ ಇಳಿದು ಹೋಗ್ಬೇಕು, ಕಪಾಳ ಕೊಡೋಗ್ಬಿಟ್ಟೆ. ಬಟ್ ಸುತ್ತು ಕಡೆ ಒಂದು 15-20 ಜನ ಸೇರಿದ ತಕ್ಷಣ ನನ್ನಷ್ಟು ಸುಭಗರು ಯಾರೂ ಇಲ್ಲ ಅನ್ನೋರಂಗೆ ನಾನು ನಿಂತ್ಕೊಂಡ್ಬಿಟ್ನಲ್ಲ ಅಂತ. ಹಾಗೆ ಜನ ನೋಡ್ತಾ ಇರುವಾಗ್ಲೂ ನೋಡ್ತಾ ಇಲ್ಲದೆ ಇರುವಾಗ್ಲೂ ನಮ್ಮನ್ನು ನಾವು ಇನ್ನಷ್ಟು ಸಂಭಾವಿತರಾಗಿ ಇನ್ನಷ್ಟು ವಿನೀತರಾಗುವಂತೆ ಮಾಡೋದಕ್ಕೆ ಈ ಕಾರ್ಯಕ್ರಮಗಳು, ಈ ವೇದಿಕೆಗಳು, ಈ ಸನ್ಮಾನ, ಈ ಗೌರವ ಇವೆಲ್ಲವೂ ಕೂಡ ಸಹಾಯ ಮಾಡಬೇಕು ಅಂತ ಅನ್ಸುತ್ತೆ. ಕಾರ್ ಆಕ್ಸಿಡೆಂಟ್ ಆಯ್ತು, ಓಡೋ ಸ್ಥಿತಿಲಿ ಇರಲಿಲ್ಲ. ಬೆಳಗ್ಗೆ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಕಾರ್ ಇರಲಿಲ್ಲ. ನನ್ನ ಸ್ನೇಹಿತರಿಗೆ ಒಬ್ಬನಿಗೆ ಫೋನ್ ಮಾಡಿ ಒಂದು ಕಾರ್ ಬೇಕಾಗಿತ್ತು ಕಳಿಸು ಅಂದೆ. ನೋಡಿದ್ರೆ ಆತ ಮರ್ಸಿಡೀಸ್ ಬೆಂಜ್ ಕಳಿಸ್ಬಿಟ್ಟ. ಕೆಳಗಿಳಿದು ನನ್ನ ಹೆಂಡತಿ ಕಾರ್ ಹತ್ತುವಾಗ ನೀನು ಈ ಕಾರಲ್ಲಿ ಓಡಾಡಿದ್ರೆ ಜನ ಏನು ಅನ್ಕೋತಾರೆ ಅಂತ. ಅಷ್ಟು ಪರಿಕಲ್ಪನೆ, ಪರಿಜ್ಞಾನ, ಒಂದು ಇನ್ನರ್ ಅವೇಕನಿಂಗ್ ಅನ್ನೋದು ನಮ್ಮಲ್ಲಿ ಇರಬೇಕಾಗತ್ತೆ. ಅಂಥದ್ದೊಂದು ಪರಿಜ್ಞಾನ ಇದೆ ಅನ್ನುವ ಕಾರಣಕ್ಕಾಗಿ ಪತ್ರಿಕೋದ್ಯಮದಲ್ಲಿ ಇಷ್ಟು ವರ್ಷ ಸರ್ವೈವ್ ಆಗಿರೋದು ಮತ್ತು ದಿನಪ್ರತಿ ಏನಾದ್ರು ಒಂದು ಹೊಸದು ಮಾಡಬೇಕು ಅನ್ನೋ ತುಡಿತಾ ಇರೋದು. ಎಲ್ಲೋ ಯುದ್ಧ ಆಗತ್ತೆ ಅಂದ್ರೆ ಹೋಗ್ಬೇಕು ಅನ್ಸುತ್ತೆ, ರಾಮ ಮಂದಿರ ಲೋಕಾರ್ಪಣೆ ಅಂದ್ರೆ ನಾವೇ ಹೋಗ್ಬೇಕು ಅನ್ಸುತ್ತೆ. ಬಹುಶಃ ಆ ಒಂದು ಅದಕ್ಕೆ ಏನ್ ಶಬ್ದನ ಗೊತ್ತಿಲ್ಲ, ಎದೆಯೊಳಗಿನ ಒಂದು ದೀಪ ಇನ್ನು ಉರಿತಾ ಇದೆ ಅನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ. ಮತ್ತು ಈ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗುವ ಶಕ್ತಿ, ತಾಳ್ಮೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಇನ್ನಷ್ಟು ಹೆಚ್ಚಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.